ಒಬ್ಬಾತ ವ್ಯಾಪಾರಿಯು ಒಂದು ಮೃಗಾಲಯವನ್ನು ತೆರೆದನು. ಮೊದಲು ಪ್ರವೇಶ ಶುಲ್ಕ 50 ರೂಪಾಯಿಗಳಂತೆ ನಿಗದಿಪಡಿಸಿದರು. ಆದರೆ ಜನರು ಯಾರೂ ಬರಲಿಲ್ಲ. ಆತ ಶುಲ್ಕವನ್ನು 25 ರೂಪಾಯಿಗಳಿಗೆ ಇಳಿಸಿದನು. ಆದರೂ ಯಾರೂ ಬಾರದಾದಾಗ 20 ರೂಪಾಯಿ ಮಾಡಿದನು. ಆದರೂ ಏನೂ ಪ್ರಯೋಜನವಿಲ್ಲ. ನಂತರ ಆತ 15 ರೂಪಾಯಿಗಳನ್ನು ನಿಗದಿಪಡಿಸಿದನು. ಆದರೂ ಜನರ ಸುಳಿವೇ ಇಲ್ಲ. ಕೊನೆಯ ಪರಿಶ್ರಮ ಎಂಬಂತೆ ಪ್ರವೇಶ ಶುಲ್ಕವನ್ನು 10 ರೂಪಾಯಿಗಳನ್ನಾಗಿ ಮಾಡುತ್ತಾನೆ. ಆದರೂ ಜನರು ಯಾರೂ ಬರಲೇ ಇಲ್ಲ. ಕೊನೆಗೆ ಆತ ಪ್ರವೇಶ ಶುಲ್ಕ ಫ್ರೀ ಅಂತ ಬೋರ್ಡ್ ಹಾಕುತ್ತಾನೆ. ನಿಮಿಷದೊಳಗೆ ಮೃಗಾಲಯವು ಜನರಿಂದ ತುಂಬಿತು. ಕೂಡಲೇ ಆತ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿ ಗೇಟ್ ಬಂದ್ ಮಾಡುತ್ತಾನೆ. ನಂತರ ಹುಲಿಯ ಪಂಜರವನ್ನು ತೆರೆದು ಬಿಡುತ್ತಾನೆ. ಇದನ್ನು ನೋಡಿದ ಒಳಗಿದ್ದ ಜನರು ಗೇಟಿನಾಚೆ ಓಡತೊಡಗಿದರು. ಗೇಟ್ನಲ್ಲಿ ನೇತಾಕಿದ ಬೋರ್ಡ್ ನೋಡಿ ಜನರು ಸಾಕಾಗಿ ನಿಂತರು. ಹೊರಗೆ ಹೋಗಲು ಶುಲ್ಕ 303 ರೂಪಾಯಿಗಳು. ಆ ಮೃಗಾಲಯದ ಹೆಸರೇ ಜಿಯೋ ಜಿಯೋ ಜಿಯೋ. ಅಯ್ಯೋ.